ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ನಮ್ಮ ಸೇನೆ. ಪಾಕಿಸ್ತಾನದ ಎಲ್ಲಾ ಪ್ಲಾನ್ಗಳನ್ನ ಫೇಲ್ ಮಾಡ್ತಾ ಇದೆ ಭಾರತ. ಭಾರತ ಮತ್ತು ಪಾಕಿನ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಅಮೃತಸರವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ಗಡಿ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. 3 ದಿನ ರಜೆಯನ್ನ ಘೋಷಿಸಿದೆ ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಗಳು. ಭಾರತದ ರಣಬೇಟೆಗೆ ತತ್ತರಿಸಿ ನಲಗಿ ಹೋಗಿದೆ ಪಾಕಿಸ್ತಾನ. ಇವೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಪಾಕಿಸ್ತಾನದ ಸುಮಾರು 50 ಡ್ರೋನ್ಗಳನ್ನ ಹೊಡೆದು ಬಿಸಾಕಿರೋದು. ಪಾಕಿಸ್ತಾನದ ಎಲ್ಲ ತಂತ್ರಗಳನ್ನ ಅಲ್ಲಲ್ಲೇ ಫೇಲ್ ಮಾಡ್ತಾ ಇದೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಅಂದ್ರೆ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಜೊತೆಯಲ್ಲಿ ಪಾಕಿಸ್ತಾನ ಅಮೃತಸರವನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಹೀಗಾಗಿ ಇಂಥ ಬಿಗುವಿನ ವಾತಾವರಣದಲ್ಲಿ ಗಡಿ ಜಿಲ್ಲೆಗಳಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ 3 ದಿನ ರಜೆಯನ್ನ ಘೋಷಿಸಲಾಗಿದೆ ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಗಳು. ಭಾರತದ ಈ ರಣಬೇಟೆಗೆ ನಲುಗಿ ತತ್ತರಿಸಿ ಗಡಗಡ ಅಂತ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹೈ ಅಲರ್ಟ್ ಇದೆ. ಏನು ಬೇಕಾದರೂ ಆಗಬಹುದು. ಯಾವ ಸ್ವರೂಪವನ್ನ ಕೂಡ ಇದು ಪಡ್ಕೊಳ್ಬಹುದು. ಹೀಗಾಗಿನೇ ಜಾಗೃತ ನಿಟ್ಟಿನಲ್ಲಿನೇ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ಗಡಿ ಭಾಗದಲ್ಲಿ. ಪಹಲ್ಗಾಮ್ ದಾಳಿಯ ಬಳಿಕನೇ ಅಟಾರಿ ಬಾರ್ಡರ್, ವಾಘಾ ಬಾರ್ಡರ್ಗಳನ್ನ ಬಂದ್ ಮಾಡುವ ಕೆಲಸ ಆಯಿತು. ಗಡಿ ಭಾಗದಲ್ಲಿ ಹೆಚ್ಚಿನ ಗಮನವನ್ನ ವಹಿಸಲಾಯಿತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೇರಿದಂತೆ ಇತರ ಭದ್ರತಾ ಸೇನಾ ಪಡೆಗಳನ್ನ ಕೂಡ ನಿಯೋಜನೆ ಮಾಡಲಾಯಿತು. ಮಾನಿಟರಿಂಗ್ ಆಗ್ತಾ ಇತ್ತು. ಜೊತೆಯಲ್ಲಿ ಯುದ್ಧ ತಾಲೀಮುಗಳು ಶುರು ಮಾಡಿಕೊಂಡಿತ್ತು ಗಡಿ ಭಾಗದಲ್ಲಿ. ಯಾಕಂದ್ರೆ ಯುದ್ಧ ಆದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಹೊಡೆತ ಬೀಳೋದು ಅಥವಾ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗೋದು ಕೂಡ ಗಡಿ ಭಾಗದಲ್ಲಿ. ಹೀಗಾಗಿ ಅಮೃತಸರವನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡಿದೆ. ಗೊತ್ತಾಗ್ತಿರೋದು 50ಕ್ಕೂ ಹೆಚ್ಚು ಪಾಕಿಸ್ತಾನದ ಡ್ರೋನ್ಗಳನ್ನ ಹಿಂಗ್ ಚಿಡ್ಕೆ ಹೊಡೆಯೋಂಗೆ ಹೊಡೆದು ಬಿಸಾಕಿದೆ. ಆಯ್ಕೊಳ್ಳೋಕ್ಕೂ ಅವ್ರ ಹತ್ರ ಆಗ್ತಾ ಇಲ್ಲ. ಯಾಕಂದ್ರೆ ಭಾರತದ ದಾಳಿ ಆಗಿದೆ. ಇವೆಲ್ಲದಕ್ಕೂ ಏನ್ ಕಾರಣ? ನಾನು ಮತ್ತೆ ಹೇಳ್ತಿರೋದು, ಭಾರತವೇ ಹೋಗಿ ಪಾಕಿಸ್ತಾನವನ್ನ ಕೆಣಕಿರೋದಲ್ಲ. ಭಾರತ ದಾಳಿ ಮಾಡಿದ್ದು ಕೇವಲ ಅಲ್ಲಿನ ಉಗ್ರರು ಮತ್ತು ಉಗ್ರರ ತಾಣಗಳ ಮೇಲೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಮ್ಮ 16 ಜನ ನಾಗರಿಕರ ಮೇಲೆ ದಾಳಿ ಮಾಡಿತು ಪೂಂಚಲ್ಲಿ, ಗುರುದ್ವಾರದಲ್ಲಿ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಈಗ ಬಹಳ ಪ್ರಮುಖವಾಗಿ ನಾವು ಗಮನಿಸುವುದು ಅಂತಂದ್ರೆ, ಈಗ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಆದ್ರೆ ಭಾರತದ ರಣಬೇಟೆಗೆ ತತ್ತರಿಸಿ ಹೋಗ್ಬಿಟ್ಟಿದೆ ಪಾಕಿಸ್ತಾನ. ನಲುಗಿ ಹೋಗಿದೆ. ಬಾಂಗ್ಲಾದೇಶದ ಅಂದ್ರೆ ಪಾಕಿಸ್ತಾನ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಮಾಡ್ತಿದ್ರೆ, ಹಿಂದೆ 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಯ ಸಂದರ್ಭದಲ್ಲಿ ಹೇಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತಲ್ಲ, ಈ ಬಾರಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನ ಕಂಡು